ಈಗ ಇವರ ಪ್ರಜ್ವಲ್ ರೇವಣ್ಣ ಬಳಿಯಲ್ಲಿ ಸಿಕ್ಕಂಥ ಮೊಬೈಲ್ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ CCP ಪೊಲೀಸರಿಗೆ ಒಂದಷ್ಟು OTT ಪ್ಲಾಟ್ಫಾರ್ಮ್ಗಳು, ಇನ್ಸ್ಟಾಗ್ರಾಮ್, ವಾಟ್ಸಪ್ಗಳು ಇವೆಲ್ಲವೂ ಕೂಡ ಪತ್ತೆಯಾಗಿದೆ. ಅಂದರೆ ಇದಕ್ಕೆಲ್ಲ ಹೈ ನೆಟ್ವರ್ಕ್ ಬೇಕಾಗುತ್ತೆ. 2Gಯಲ್ಲಿ ಅಷ್ಟು ಈಸಿಯಾಗಿ ವರ್ಕ್ ಆಗೋದಿಲ್ಲ. ಅಂದರೆ ಎಲ್ಲೊಂದು ಕಡೆ ವೈಫೈ ಪಾಸ್ವರ್ಡ್ಗಳಲ್ಲಿ ಎಲ್ಲಾದರೂ ಅವರಿಗೆ ಸಿಕ್ಕಿರುವಂಥ ಸಾಧ್ಯತೆಗಳೇನಾದರೂ ನಿಮಗೆ ಕಂಡು ಬರ್ತಾ ಇದೆಯಾ ಸರ್? ಅಲ್ಲ ನೋಡಿ, ನಾವು ಬಹಳ ದಿವಸದಿಂದ ಏರ್ಟೆಲ್ನವರಿಗೆ ಹೇಳ್ತಾ ಇದ್ವಿ ಏರ್ಟೆಲ್ ಆಂಧ್ರ ಪ್ರದೇಶದ ಸಿಮ್ ಜೈಲ್ನಲ್ಲಿ ಸತತವಾಗಿ ಯೂಸ್ ಆಗ್ತಾನೆ ಇದೆ. ಮತ್ತು ನಿನ್ನೇನು ಪತ್ತೆ ಆಗಿದೆ ಸಿಮ್, ಅದು ಕೂಡ ಏರ್ಟೆಲ್ ಆಂಧ್ರ ಪ್ರದೇಶದ ಸಿಮ್ ಇದೆ. ಸೊ ನಾವು ಮೊದಲೇ ನಾನು ಹೇಳಿದ್ದೆ ನಮ್ಮ SP ಅನ್ಸುಕುಮಾರ್ ಅವರಿಗೆ ನಾವು ಏರ್ಟೆಲ್ನವರು ಈ ರೀತಿ ಮಾಡ್ತಿದ್ರೆ ಅವ್ರ ಮೇಲೆ ಕೂಡ ನಾವು ಕ್ರಮ ಜರುಗಿಸಬೇಕಾಗತ್ತೆ. ಆದರೆ ಈ ರೀತಿಯಿಂದ ಕ್ರಮ ಆಗಿಲ್ಲ. ಯಾಕೆಂದರೆ ಈ ಏರ್ಟೆಲ್ ಆಂಧ್ರ ಪ್ರದೇಶದ ಸಿಮ್ ಸತತವಾಗಿ ನಮ್ಮ ಕೈದಿಗಳಿಗೆ ಸಿಗ್ತಾ ಇದೆ. ಅದೊಂದು ಏನಾದರೂ ಲಿಂಕ್ ಇದೆ ಮತ್ತು ಅವರು ಯಾವುದೋ ಒಂದು ಫೇಕ್ ID ಮೇಲೆ, ಫೇಕ್ ಅಡ್ರೆಸ್ ಮೇಲೆ ಇದು ಸತತವಾಗಿ ಕೊಡ್ತಾನೆ ಇದ್ದಾರೆ. ನಾವು ಏರ್ಟೆಲ್ ಕಂಪ್ನಿಗೆ ಹಿಂದೆ ಬಹಳ ಅವರಿಗೆ ಕೊಟ್ಟಿದ್ವಿ. ಮತ್ತು ನೀವೀಗ ಹೇಳ್ತಾ ಇದ್ದೀವಿ 4G 5G ಅಲ್ಲಿ ಬರುತ್ತದೆ. ಬಹುಶಃ ಆ 3rd ಬ್ಲಾಕ್ನಲ್ಲಿ ನಾವು ಅಲ್ಲಿ ಒಂದು ಏರಿಯಾ ಇದೆ ಅಲ್ಲಿ ಅದು ಒಂದು ಆ ಏರಿಯಾಕ್ಕೆ 4G 5G ಲಭ್ಯ ಆಗುತ್ತೆ. ಆದರೆ ನಾವು ವೈಫೈ ಆ್ಯಂಗಿಲ್ ಕೂಡ ಇದೆ, ಅದು ಕೂಡ ನಾವು ಚೆಕ್ ಮಾಡ್ತೀವಿ ಏನಾದರೂ ವೈಫೈ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಈಗಲೇ ನಾನು ವೈಫೈ ಎಲ್ಲ ಕಡೆ ಅದು ನಿಷ್ಕ್ರಿಯಗೊಳಿಸಬೇಕು, ಯಾವುದು ವೈಫೈ ನಮ್ಮ ಪ್ರೆಸೆಂಟ್ ಪ್ರೈಮೈಸ್ಲಿ ಇರಬಾರ್ದು, ನಾನು ಆದೇಶವನ್ನು ನಾನು ಹೊರಡಿಸಿದೆ. ಈಗ ನಾವು ನೋಡಿದರೆ ಅವರು ಯಾರು ವೈಫೈ ಯೂಸ್ ಮಾಡ್ತಿದ್ದು ನಮ್ಮ ಅಧಿಕಾರಿಗಳು ಮತ್ತು ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ. ಈಗ ಮುಂದೆ ಈ ರೀತಿಯಾದಂಥ ಒಂದು ಘಟನೆಗಳು ಆಗದ ರೀತಿಯಲ್ಲಿ ಮತ್ತು ಕಾರಾಗೃಹ ಇಲಾಖೆಗೆ ನೀವು ಬಂದ ನಂತರದಲ್ಲಿ ಇನ್ನಷ್ಟು ಕಟ್ಟುನಿಟ್ಟಾಗುತ್ತೆ ಅಂತೇಳಿ ಅಂದ್ಕೊಂಡಿದ್ರೆ ಅದು ನಿನ್ನೆ ಸಿಕ್ಕಂಥ ಮೊಬೈಲ್ ಎಲ್ಲೊಂದು ಕಡೆ ಮತ್ತೆ ಒಂದು ಅಧಿಕಾರಿಗಳ ಮೇಲೆ ಎಲ್ಲೊಂದು ಕಡೆ ಅಧಿಕಾರಿಗಳಿದ್ರೆ ಇನ್ವಾಲ್ವ್ ಆಗಿದೆ ಅಂತ ಅನುಮಾನ ಬರ್ತಾ ಇದೆ. ಮುಂದೆ ಇನ್ವಾಲ್ವ್ ಆಗುವಂಥ ಅಧಿಕಾರಿಗಳಿಗೆ ಯಾವ ರೀತಿಯಂಥ ಒಂದು ಸೂಚನೆ ಕೊಡ್ತೀರಾ ಸರ್? ಇದು ನೋಡಿ, ಯಾರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ ಅವರಿಗೆ ನಾವು ಬಹುಮಾನ ಆಗಲಿ, ಬೇರೆ ರೀತಿಯಿಂದ ಪ್ರೋತ್ಸಾಹನ ಆಗಲಿ, ಅವರಿಗೆ ಪದಕ ಆಗಲಿ, ಅದು ನಾವು ಕೊಡ್ತೀವಿ. ಮತ್ತು ವಿಶೇಷವಾಗಿ ಯಾವ ಟೈಮ್ಗೆ ಅವ್ರಿಗೆ ಏನು ಬೇರೆ ಸೌಲಭ್ಯ ಬೇಕು ನಮ್ಮ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ. ಮತ್ತು ಈಗ ಈ ಕಳೆದ 7-8 ತಿಂಗಳಲ್ಲಿ ಕೆಲವು ಘರ್ಷಣೆಗಳು ಆಗಿದೆ ಕೈದಿಗಳ ನಡುವೆ ಮತ್ತು ನಮ್ಮ ಅಧಿಕಾರಿಗಳ ನಡುವೆ. ಸೊ ನಾನು ಬಂದ ನಂತರ ಅವ್ರಿಗೆ ಯಾರಿಗೆ ಇದು ಗಾಯಗಳು ಆಗಿದೆ ಅವ್ರಿಗೆ ಕಂಪನ್ಸೇಷನ್ ನಾವು ಕೊಡ್ತಾ ಇದ್ವಿ. 2 ಲಕ್ಷವರೆಗೆ ಕಂಪನ್ಸೇಷನ್ ಕೂಡ ನಾವು ಕೊಡ್ತಾ ಇದ್ವಿ. ಯಾಕೆಂದರೆ ಅವರು ಯಾರಿಗೆ ಇದು ರೂಲ್ಸ್ಗಳು ಫಾಲೋ ಮಾಡಿಸ್ಲಿಕ್ಕೆ ಹೋದರೆ ಅವರು ಸ್ವಲ್ಪ ಹಳ್ಳೆಗಳು ಅಲ್ಲಿ ಮಾಡ್ತಾಯಿದ್ರು. ಸೊ ನಾವು ಅವ್ರ ಬೆನ್ನಕ್ಕೆ ನಾವು ನಿಂತಿದ್ದೀವಿ. ಆದರೆ ಕೆಲವು ಅಧಿಕಾರಿಗಳು ನಾವು ಇಷ್ಟು ಅವರಿಗೆ ತಾಕೀತು ಮಾಡಿದರೂ ಕೂಡ, ಅವರಿಗೆ ಎಚ್ಚರಿಕೆ ನೀಡಿದರೂ ಕೂಡ ಅವರು ಕೆಲವು ಈ ತಪ್ಪು ಕೆಲಸದಲ್ಲಿ ಕೈ ಜೋಡಿಸ್ತಾರೆ. ನಮ್ಮ ಪ್ರಕಾರ ಅದು ಸರಿ ಇಲ್ಲ. ಅವರು ಇಲಾಖೆಗೆ, ಸರ್ಕಾರಕ್ಕೆ ಅವ್ರಿಗೆ ಮುಜುಗರ ಅವರು ತರಬಾರ್ದು. ಮತ್ತು ಈ ರೀತಿ ಯಾರು ಮಾಡಿದರೆ ಅವರು ನಮಗೆ ಎಲ್ಲರಿಗೆ ಸಸ್ಪೆಂಡ್ ಮಾಡೋದು ಕೂಡ ಪ್ರಮೇಯ ಬಂದರೆ ಮತ್ತೆ ನಾವು ಹಿಂದೆಟ್ಟು ನಾವು ಹಾಕೋದಿಲ್ಲ. ಯಾಕೆಂದರೆ ನಾವು ಆರ್ತಿ ಜನಕ್ಕೆ ಇಟ್ಕೊಂಡು ಮತ್ತೆ ಕಟ್ಕೊಂಡು ನಾವು ಕೆಲಸ ಮಾಡೋದು ಸರಿ ಆಗೋದಿಲ್ಲ. ಈ ರೀತಿ ಕೆಲವು ಜನ ಏನಿದ್ದಾರೆ ನಮ್ಮ ಪ್ರಕಾರ ಎಚ್ಚರಿಸ್ಕೊಳ್ಬೇಕು. ಮತ್ತು ಯಾವ ಡಿಪಾರ್ಟ್ಮೆಂಟ್, ಯಾವ ಸರ್ಕಾರದಿಂದ ಅವ್ರಿಗೆ ಅನ್ನ ಸಿಗ್ತಾ ಇದೆ, ನಾವು ಟ್ಯಾಕ್ಸ್ ಪೇಯರ್ ಮನಿಯಿಂದ ನಾವು ಉಪಜೀವನ ಮಾಡ್ತಾ ಇದ್ವಿ, ನಾವು ನಮ್ಮ ಸಮಾಜಕ್ಕೆ ನಾವು ತಿರ್ಗಿಸ್ಕೊಳ್ಬೇಕಾಗತ್ತೆ. ಈ ರೀತಿ ನಾವು ಯಾವ ಹೈ ಸೆಕ್ಯೂರಿಟಿ ನೋಡಿ ಬೇರೆ ಅವರು ಎಲ್ಲ ಕಡೆ ಮಾಡಿದ್ದಾರೆ. ಆದರೆ ಇದು ಪ್ರಕರಣದಿಂದ ಅವ್ರದ್ದು 100 ಕೆಲಸ ನಮ್ಮದು ಅದು ಏನಿದೆ ಅದು ಮರ್ತು ಬಿಡ್ತಾರೆ ಜನ. ಈಗ ದರ್ಶನ್ ಬಗ್ಗೆ ಮೊದಲೇ ಇತ್ತು. ಈಗ ನಾವು ದರ್ಶನ್ ರೂಮ್ ನಿನ್ನೆ ಕೂಡ ಸರ್ಚ್ ಮಾಡಿದ್ದಾರೆ, ಪವಿತ್ರ ಗೌಡ ರೂಮ್ ನಿನ್ನೆ ಕೂಡ ಸರ್ಚ್ ಮಾಡಿದ್ದಾರೆ, ಬೇರೆ ರೂಮ್ಸ್ಗಳು ಸರ್ಚ್ ಮಾಡಿದ್ದಾರೆ, ಎಲ್ಲ ಇಡೀ ಪ್ರಿಸನ್ ಬಹಳ ಸರ್ತಿ ಎಲ್ಲ ಮಾಡಿದ್ದಾರೆ. ಆ ಟೈಮ್ಗೇನು ಸಿಕ್ಕಿಲ್ಲ. ಆದರೆ ಕೂಡ ಇದು ಸಿಕ್ಕಿದ ನಂತರ ಏನಾಗುತ್ತೆ ಇನ್ನೂ ಭಾವನೆ ಜನರಿಗೆ ಇರೋದಕ್ಕೆ ಏನಾದರೂ ಇವರು ಶಾಮೀಲಾಗಿದ್ದಾರೆ, ಅವ್ರಿಗೆ ಕುಮ್ಮಕ್ಕಿದೆ, ಅವ್ರಿಗೆ ಇನ್ಫ್ಲೂಯೆನ್ಸ್ ಇದೆ. ಸೊ ಕೆಲವು ಲೆವೆಲ್ನಲ್ಲಿ ಇದು ಒಬ್ಬರಿಬ್ಬರ ಸಲುವಾಗಿ, ತಪ್ಪು ಸಲುವಾಗಿ ಇಡೀ ಇಲಾಖೆದು ಅಧಿಕಾರಿ ಮತ್ತು ಸಿಬ್ಬಂದಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಕೆಟ್ಟ ಹೆಸರು ತಂದಿದ್ದಾರೆ. ಕೆಲವು ಬೇರೆ ಕಡೆ ಕೂಡ ನಮ್ಮ ಗಮನಕ್ಕೆ ಇದೆ ಮೊಬೈಲ್ ಫೋನ್ ಯೂಸ್ ಆಗ್ತಾ ಇದೆ ಕೆಲವು ಸೆಂಟ್ರಲ್ನಲ್ಲಿ, ಅಲ್ಲಿ ಕೂಡ ನಾನು ತಾಕೀತು ಮಾಡಿದ್ದೇನೆ. ಸೊ ನಾನು ಹೇಳ್ಬೋದು ಈಗ ಕೂಡ 90% ಇದು ನಾವು ಕಂಟ್ರೋಲ್ಗೆ ತಂದಿದ್ವಿ. ಆದರೆ ಇನ್ನೂ 10% ಏನಿದೆ ನಾವು ಕಂಟ್ರೋಲ್ಗೆ ತರಬೇಕಾಗತ್ತೆ. ಅದು 10% ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದಕ್ಕೆ 100% ರೀಚ್ ಆಗಲಿಕ್ಕೆ. ಓಕೆ, ಥ್ಯಾಂಕ್ ಯು.